ಸರ್ಕಾರ ಇದು ಕೇವಲ ಪದ ಅಲ್ಲ, ನಮ್ಮನ್ನ ಆಳ್ವಿಕೆ ಮಾಡಬೇಕಾಗಿರುವ, ನಮ್ಮನ್ನ ಉದ್ಧಾರ ಮಾಡಬೇಕಾಗಿರುವ ವ್ಯವಸ್ಥೆ. ಭಾರತದಲ್ಲಿ ಈ ವ್ಯವಸ್ಥೆಯನ್ನ ದೀರ್ಘಕಾಲಕ್ಕೆ ಹಿಡಿದಿಟ್ಟುಕೊಂಡವರು ಕೇವಲ 2 ಪಕ್ಷದವರು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿ. ಕೆಲವರ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಅತ್ಯುತ್ತಮ ಸರ್ಕಾರ ಆದರೆ, ಇನ್ನು ಕೆಲವರ ಪ್ರಕಾರ ನರೇಂದ್ರ ಮೋದಿಯವರ ಸರ್ಕಾರ ನಂಬರ್ 1 ಗವರ್ನಮೆಂಟ್. ಆದರೆ ಇವತ್ತು ನಾನು ಕೇವಲ ಅರಳಿಕಟ್ಟೆಯಲ್ಲಿ ಕುಳಿತು ತಮ್ಮ ಪಕ್ಷಗಳ ಪರವಾಗಿ ಮಾತನಾಡೋ ಸಾಮಾನ್ಯ ಕಾರ್ಯಕರ್ತನಾಗಿ ಅಲ್ಲ, ಪಾಯಿಂಟ್ ಟು ಪಾಯಿಂಟ್ ವಿಷಯಗಳ ಕಂಪ್ಯಾರಿಸನ್ ಮೂಲಕ ಮಾತನಾಡ್ತೇನೆ. ಈ ವಿಡಿಯೋದ ನಂತರ ನಿಮ್ಮಲ್ಲೊಂದಿಷ್ಟು ಯೋಚನಾ ಶಕ್ತಿಗಳು ಮೂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಸುದ್ದಿಯನ್ನ ಆರಂಭ ಮಾಡೋದಕ್ಕೆ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದು ನಾನು ನಿಮ್ಮಲ್ಲಿ ಮಾಡ್ತಿರುವ ಮನವಿ. ಸ್ನೇಹಿತರೆ, ಇಂದು ನಾವು 6 ಪ್ಯಾರಾಮೀಟರ್ಸ್ಗಳ ಮೂಲಕ 2 ಪಕ್ಷಗಳನ್ನ ಹೋಲಿಕೆ ಮಾಡಿ ಅದರ ಆಧಾರದ ಮೇಲೆ ಸ್ಕೋರ್ ನೋಡೋಣ. ಪಾಯಿಂಟ್ ನಂಬರ್ 1, ಆರ್ಥಿಕ ಅಭಿವೃದ್ಧಿ. ಬಿಜೆಪಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬರುವ ಮುಂಚೆ ಅವರ ಅತಿದೊಡ್ಡ ಆಶ್ವಾಸನೆ ಸ್ವಿಸ್ ಬ್ಯಾಂಕ್ನಲ್ಲಿರುವ ಬ್ಲ್ಯಾಕ್ ಮನಿ, ಅಂದ್ರೆ ಕಪ್ಪು ಹಣವನ್ನ ಹೊರಗೆ ತರುತ್ತೇನೆ, ಆ ಹಣದಲ್ಲಿ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಡಿಪಾಸಿಟ್ ಮಾಡ್ತೀವಿ ಅನ್ನೋದಾಗಿತ್ತು. ಇವತ್ತಿಗೆ ನನ್ನ ಖಾತೆಯಲ್ಲಂತೂ 15 ರೂಪಾಯಿ ಕೂಡ ಬಂದಿಲ್ಲ. ನಿಮ್ಮಗಳ ಖಾತೆಗೆ 15 ಲಕ್ಷ ಬಂದಿದೆಯಾ? ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ದಾಖಲೆಗಳ ಪ್ರಕಾರ ಸ್ವಿಸ್ ಬ್ಯಾಂಕ್ನಲ್ಲಿ ಭಾರತೀಯ ಹಣ ಮೊದಲಿಗಿಂತ ಜಾಸ್ತಿಯೇ ಆಗಿದೆ. ಈ ಬ್ಲ್ಯಾಕ್ ಮನಿ ಅಥವಾ ಲೂಟಿ ಹೊಡೆದಂತಹ ಹಣವನ್ನ ಹೊರಗೆ ತರುವುದಕ್ಕಾಗಿ ಡಿಮಾನಿಟೈಸೇಷನ್ ಮೂಲಕ 500 ಮತ್ತು 1000 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಲಾಯಿತು. We have decided that the 500 rupee and 1000 rupee currency notes presently in use will no longer be legal tender from midnight to night. ಆದರೆ ಇದರಿಂದ ಏನಾದರೂ ಪ್ರಯೋಜನ ಆಯ್ತಾ? ಇದು ಎಲ್ಲರನ್ನ ಕಾಡುವಂತ ದೊಡ್ಡ ಪ್ರಶ್ನೆ. ಇದನ್ ಬಿಡಿ, ಡಾಲರ್ ಮುಂದೆ ರೂಪಾಯಿಯ ಹೋಲಿಕೆಗೆ ಬರೋಣ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ $1 ಮೌಲ್ಯ 60 ರೂಪಾಯಿ. ಆದರೆ ಈಗ $1ಗೆ 90 ರೂಪಾಯಿ ಇದೆ. ಅಂದ್ರೆ ನಮ್ಮ ದೇಶ ಗ್ಲೋಬಲ್ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಅಥವಾ ನಮ್ಮ ರೂಪಾಯಿ ಲೋಕಲ್ ಕರೆನ್ಸಿ ಆಗ್ತಿದೆಯಾ? ಆದರೆ UPA ಕಾಲದಲ್ಲಿ ಇನ್ಫ್ಲೇಷನ್ ರೇಟ್ 9ರಿಂದ 10% ತಲುಪಿತು. ಆದರೆ ಮೋದಿಯವರ ಕಾಲದಲ್ಲಿ 4ರಿಂದ 5%ನಷ್ಟಿದೆ. ಇನ್ನೊಂದು ಮೇನ್ ಆ್ಯಂಡ್ ಹಿಡನ್ ಫ್ಯಾಕ್ಟ್ ಅಂದ್ರೆ, UPA ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಪ್ರತಿ ಬ್ಯಾರೆಲ್ಗೆ $110 ಇತ್ತು. ಬಿಜೆಪಿ ಕಾಲದಲ್ಲಿ ಅದೇ ಆಯಿಲ್ $46ಗೆ ಇಳಿತು. ಈ ಲಾಜಿಕ್ನ ಪ್ರಕಾರ ಪೆಟ್ರೋಲ್ ಬೆಲೆ ಕಡಿಮೆ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ. ಯಾಕಂದ್ರೆ ಸರ್ಕಾರ ಎಕ್ಸೈಸ್ ಡ್ಯೂಟಿ ಅಂದ್ರೆ ಟ್ಯಾಕ್ಸ್ ಅನ್ನ ಆಡ್ ಮಾಡುತ್ತೆ. ಹೀಗಾಗಿ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದೆ. ಸರ್ಕಾರ ಈ ಟ್ಯಾಕ್ಸ್ ತೆಗೆದುಕೊಂಡು ನಾವು ದೇಶವನ್ನ ಅಭಿವೃದ್ಧಿ ಮಾಡುತ್ತೇವೆ ಅನ್ನುತ್ತೆ. ಆದರೆ ದೇಶದ ಪರಿಸ್ಥಿತಿಯ ಬಗ್ಗೆ ಹೇಳೋದೇ ಬೇಕಿಲ್ಲ ಅನ್ಸುತ್ತೆ. ಇನ್ನು ನಿರುದ್ಯೋಗದ ವಿಚಾರಕ್ಕೆ ಬಂದ್ರೆ, ಡಿಗ್ರಿ ಅಲ್ಲ, MBBS ಮತ್ತು IIT ಪ್ರೊಫೆಷನಲ್ಗಳಿಗೂ ಕೂಡ ಉದ್ಯೋಗದ ಕೊರತೆಯಾಗಿದೆ. ನಿರುದ್ಯೋಗ ನಿವಾರಣೆ ಆಶ್ವಾಸನೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭಾರತದ 83% ವಿದ್ಯಾವಂತರು ನಿರುದ್ಯೋಗಿಗಳಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಗ್ರೋತ್ ಹೆಚ್ಚಿದೆ, ಆದರೆ ಇತಿಹಾಸದಲ್ಲೇ ಅತಿ ಹೆಚ್ಚು ನಿರುದ್ಯೋಗಿಗಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ +1. ಪಾಯಿಂಟ್ ನಂಬರ್ 2, ಸರ್ಕಾರದ ನಿಯಂತ್ರಣ. UPA ಸರ್ಕಾರದ ಸಮಯದಲ್ಲಿ ದೊಡ್ಡ ಸಮಸ್ಯೆ ಸಂಪೂರ್ಣ ಸರ್ಕಾರದ ನಿಯಂತ್ರಣ ಒಂದೇ ಕುಟುಂಬದ ಬಳಿ ಇತ್ತು. ಮನಮೋಹನ್ ಸಿಂಗ್ ಅವರನ್ನ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಕರೆತಿದ್ರು. ಅಂದ್ರೆ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಿದ್ದರು ಅನ್ನೋ ಭಾವನೆ. ಇನ್ನು ಸರ್ಕಾರವನ್ನ ನಡೆಸೋದಕ್ಕೆ ಹಲವು ಪಕ್ಷಗಳ ಬೆಂಬಲ ಬೇಕಾಗಿತ್ತು. ತಮಿಳುನಾಡಿನ DMK ಪಕ್ಷ ಬೆಂಬಲ ನೀಡಿ ಟೆಲಿಕಾಂ ಮಿನಿಸ್ಟರ್ ಆಗಿ ಅಂದಿಮುತು ರಾಜಾ ಅಧಿಕಾರ ಪಡೆದ ಪರಿಣಾಮ ಏನಂದ್ರೆ 2G ಸ್ಕ್ಯಾಮ್. ಸಮ್ಮಿಶ್ರ ಸರ್ಕಾರವಾಗಿರುವುದರಿಂದ ಯಾವುದೇ ನಿರ್ಧಾರಕ್ಕಾಗಿ 10ಕ್ಕೂ ಹೆಚ್ಚಿನ ಪಕ್ಷಗಳು ಕನ್ವಿನ್ಸ್ ಆಗಬೇಕಾಗಿತ್ತು. ಆದರೆ ಬಿಜೆಪಿಯ ವಿಷಯಕ್ಕೆ ಬಂದ್ರೆ, ಸಂಪೂರ್ಣ ಪವರ್ ಮೋದಿಯವರದ್ದೇ. ಅವರ ಜೊತೆಗಿರುವ NDA ಮೈತ್ರಿಕೂಟದ ಪಕ್ಷಗಳು ಸಮ್ಮತಿ ಸೂಚಿಸಬೇಕಷ್ಟೇ. ಹೀಗಾಗಿ ಸಂಪೂರ್ಣ ನಿಯಂತ್ರಣ ಬಿಜೆಪಿದ್ದೇ. ಈ ವಿಚಾರದಲ್ಲಿ ಬಿಜೆಪಿಗೆ +1. ಸ್ಕೋರ್ ಕಾಂಗ್ರೆಸ್ 1, ಬಿಜೆಪಿ. ಪಾಯಿಂಟ್ ನಂಬರ್ 3, ಹಗರಗಳು. ಸ್ನೇಹಿತರೆ, ಭಾರತದಲ್ಲಿ ರಾಜಕಾರಣ ಎಂದ ತಕ್ಷಣ ನಮಗೆ ನೆನಪಾಗುವುದು ಸ್ಕ್ಯಾಮ್. ಮೊದಲಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡೋಣ. ನಮ್ಮ ಹಳ್ಳಿಯ ಮಾತಿನಲ್ಲಿ ಹೇಳೋದಾದ್ರೆ, ಆಡುಮುಟ್ಟದ ಸೊಪ್ಪಿಲ್ಲ, ಕಾಂಗ್ರೆಸ್ ಮಾಡದ ಸ್ಕ್ಯಾಮ್ಗಳಿಲ್ಲ. ಆದರ್ಶ್ ಸ್ಕ್ಯಾಮ್, CWG ಸ್ಕ್ಯಾಮ್, ಬೋಫೋರ್ಸ್ ಸ್ಕ್ಯಾಮ್, 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್, ಹೀಗೆ ಸ್ಕ್ಯಾಮ್ಗಳ ಸುರಿಮಳೆ ಇತ್ತು. 2G ಸ್ಕ್ಯಾಮ್ನಲ್ಲಿ 1.76 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸ್ಕ್ಯಾಮ್ ಆಗಿತ್ತು. ಕಾಂಗ್ರೆಸ್ ಸಮಯದಲ್ಲಿ ಕರಪ್ಷನ್ ಅನ್ನೋದು ಸಿಸ್ಟಮ್ನಲ್ಲಿರೋ ದೋಷ ಆಗಿರಲಿಲ್ಲ, ಕರಪ್ಷನ್ ಅನ್ನೋದೇ ಸಿಸ್ಟಮ್ ಆಗಿಬಿಟ್ಟಿತ್ತು. ಹಾಗಿದ್ರೆ 2014ರ ನಂತರ ಬದಲಾಯ್ತಾ ಅಂತ ಕೇಳೋದಾದ್ರೆ, ನರೇಂದ್ರ ಮೋದಿ ನ ಖಾऊंगा ನ ಖಾನೆ दूंगा, अब मेरी गारंटी है ಅಂತ ಚುನಾವಣೆಗೆ ಮೊದಲೇ ಹೇಳಿದ್ರು. ಅಂದ್ರೆ, ನಾನು ತಿನ್ನುವುದಿಲ್ಲ ಅಥವಾ ಇತರರು ತಿನ್ನಲು ಬಿಡುವುದಿಲ್ಲ. ಹಾಗಿದ್ರೆ ಲೂಟಿ ಆಗ್ತಾನೆ ಇಲ್ವಾ? ಖಂಡಿತ ಆಗ್ತಿದೆ, ಆದರೆ ವಿಧಾನ ಬದಲಾಯಿತಷ್ಟೇ. NDA ಸರ್ಕಾರದ ದೊಡ್ಡ ಶ್ರೀಮಂತ ಸ್ನೇಹಿತರು ಅಂದ್ರೆ ಅದಾನಿ ಮತ್ತು ಅಂಬಾನಿ. ಏರ್ಪೋರ್ಟ್ಗಳು, ಪೋರ್ಟ್ ಟೆಂಡರ್ಗಳು ಈ ಇಬ್ಬರಿಗೆ ಹೋಗುತ್ತೆ. ಅದರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸ್ವತಃ ವಿರೋಧ ಪಕ್ಷಕ್ಕೆ ಧೈರ್ಯವಿಲ್ಲ. ಆದರೆ ಕಾಂಗ್ರೆಸ್ ಮಟ್ಟಿಗೆ ಬೆಳಕಿಗೆ ಬರುವಷ್ಟು ದೊಡ್ಡದಾಗಿ ಸ್ಕ್ಯಾಮ್ಗಳು ಸಿಕ್ಕಿಲ್ಲ. ಹೀಗಾಗಿ ಇಲ್ಲಿ ಬಿಜೆಪಿಗೆ +1.
ಸ್ಕೋರ್ ಕಾಂಗ್ರೆಸ್ 1 ಬಿಜೆಪಿ 2. ಪಾಯಿಂಟ್ ನಂಬರ್ 4 ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ. 2011ಕ್ಕೆ ಹೋದ್ರೆ ಕಾಂಗ್ರೆಸ್ ಸರ್ಕಾರದ ಹಗರಗಳ ವಿರುದ್ಧ ಅಣ್ಣಾ ಹಜಾರೆ ಬೃಹತ್ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ಹೀಗಾಗಿ ಮಾಧ್ಯಮಗಳು ಸರ್ಕಾರವನ್ನ ಒತ್ತಡಕ್ಕಿಡುತ್ತಿದ್ವು. ಸರ್ಕಾರದ ವಿರುದ್ಧ ಬಂದ ಟೀಕೆಗಳನ್ನ ಸರಿಪಡಿಸಿಕೊಳ್ಳಲು ಕಾಂಗ್ರೆಸ್ ಪ್ರಯತ್ನ ಮಾಡ್ತಿತ್ತು. ಆದರೆ 2020ರ ನಂತರ ನೀವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಸರ್ಕಾರದ ಕಾಣದ ಕೈಗಳು ಆಕ್ಟಿವೇಟ್ ಆಗ್ತವೆ. ಪ್ರಶ್ನೆ ಮಾಡಿದವರು ಆ ಕ್ಷಣದಿಂದ ಆಂಟಿ ನ್ಯಾಷನಲ್, ಖಲಿಸ್ತಾನಿ, ಪಾಕಿಸ್ತಾನಿ ಬೆಂಬಲಿಗರು, ದೇಶದ್ರೋಹಿಗಳು ಎಂಬ ಹಣೆಪಟ್ಟಿ ಕಟ್ಟಿಬಿಡ್ತಾರೆ. ಸಾಮಾಜಿಕ ಜಾಲತಾಣದಲ್ಲೂ ಜನುಮ ಜಾಲಾಡಿರ್ತಾರೆ. ನೋಡಿ, ಯಾವುದೇ ಪಕ್ಷವನ್ನ ಪರವಹಿಸೋದು ತಪ್ಪಲ್ಲ, ಆದರೆ ಅವರ ತಪ್ಪುಗಳನ್ನ ಸಮರ್ಥನೆ ಮಾಡಿಕೊಳ್ಳೋದು ಖಂಡಿತ ತಪ್ಪು. ಈ ವಿಚಾರದಲ್ಲಿ ಕಾಂಗ್ರೆಸ್ +1. ಸ್ಕೋರ್ ಕಾಂಗ್ರೆಸ್ 2 ಬಿಜೆಪಿ 2. ಪಾಯಿಂಟ್ ನಂಬರ್ 5 ಮಾಧ್ಯಮ ಸುದ್ದಿಗೋಷ್ಠಿ. ಮಾಧ್ಯಮ ಭಾರತದ ಪ್ರಜಾಪ್ರಭುತ್ವದಲ್ಲಿ 4ನೇ ಅವಿಭಾಜ್ಯ ಅಂಗ. ಅವರ ಕೆಲಸ ಸರ್ಕಾರದ ತಪ್ಪುಗಳನ್ನ ಪ್ರಶ್ನೆ ಮಾಡೋದು, ಉತ್ತಮ ಕೆಲಸಗಳನ್ನ ಶ್ಲಾಘನೆ ಮಾಡೋದು. ಆದರೆ ಇವತ್ತಿಗೆ ಬಿಜೆಪಿ ಸರ್ಕಾರವನ್ನ ಮಾಧ್ಯಮ ಪ್ರಶ್ನೆ ಮಾಡ್ತಿದ್ಯಾ? ಮನಮೋಹನ್ ಸಿಂಗ್ 10 ವರ್ಷದ ಅವಧಿಯಲ್ಲಿ 117 ಬಾರಿ ಸುದ್ದಿಗೋಷ್ಠಿಯಲ್ಲಿ ಹಾಜರಾಗಿ ಮಾಧ್ಯಮದ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಸ್ಕ್ಯಾಮ್ಗಳು, ಇನ್ಫ್ಲೇಷನ್, ಸರ್ಕಾರದ ನಿಯಂತ್ರಣ, ಹೋರಾಟದ ವಿಚಾರಗಳು ಎಲ್ಲದರ ಕುರಿತು ತತ್ತರಿಸುವ ಮಟ್ಟಿಗೆ ನೇರ ಪ್ರಶ್ನೆಗಳನ್ನ ಕೇಳ್ತಿದ್ರು. ಆದರೆ ಮೋದಿಯವರು ಸುದ್ದಿಗೋಷ್ಠಿಗಳನ್ನ ಹಾಜರಾಗಿರೋದನ್ನ ಯಾವತ್ತಾದರೂ ನೋಡಿದ್ದೀರಾ? ಕಳೆದ 10 ವರ್ಷಗಳಲ್ಲಿ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮೋದಿಯವರು ಮಾಡಿಲ್ಲ. ನಿಮ್ಮ ಸರ್ಕಾರದ ತಪ್ಪು ಸರಿಗಳ ಚರ್ಚೆಗೆ ಅವಕಾಶವನ್ನೇ ಕೊಡದೆ ನೀವೇ ಎಲ್ಲ ನಿರ್ಧರಿಸುತ್ತಿದ್ದೀರಾ. ಅದಕ್ಕೆ ಸರ್ವಾಧಿಕಾರ ಅಂತ ಹೇಳಬಹುದಾ? ಎನಿವೇಸ್, ಈ ವಿಷಯದಲ್ಲಿ ಕಾಂಗ್ರೆಸ್ +1. ಸ್ಕೋರ್ ಕಾಂಗ್ರೆಸ್ 3 ಬಿಜೆಪಿ 2. ಪಾಯಿಂಟ್ ನಂಬರ್ 6 ಗಡಿ ರಕ್ಷಣೆ. ಇನ್ನು ಕಡೆಯ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್, ರಕ್ಷಣಾ ಕ್ಷೇತ್ರ. ದೇಶ ಭದ್ರವಾಗಿದ್ರೆ ಜನ ಸುಭದ್ರವಾಗಿರಲು ಸಾಧ್ಯ. ಇಲ್ಲಿ ಕಾಂಗ್ರೆಸ್ ಶಾಂತ ಸಂರಕ್ಷಣೆಯನ್ನ ಹೊಂದಿದ್ರೆ ಬಿಜೆಪಿ ಅಗ್ರೆಸಿವ್ ಅಟ್ಯಾಕ್ ಅನ್ನ ಪರಿಚಯಿಸಿದೆ. ದೇಶದ ರಕ್ಷಣೆಯ ವಿಷಯಕ್ಕೆ 1974ರಲ್ಲಿ ಇಂದಿರಾ ಗಾಂಧಿ ನ್ಯೂಕ್ಲಿಯರ್ ಪ್ರೋಗ್ರಾಂ ಮೂಲಕ ಅಡಿಪಾಯ ಹಾಕಿದ್ರು. ಕಾಂಗ್ರೆಸ್ ಕಾಲದಲ್ಲಿ ಡಿಫೆನ್ಸ್ ಬಜೆಟ್ $10 ಬಿಲಿಯನ್ ಇಂದ $38 ಬಿಲಿಯನ್. ಅದರಲ್ಲಿ ಎಷ್ಟು ಸಮರ್ಪಕವಾಗಿ ಬಳಕೆಯಾಗುತ್ತಿತ್ತು ಗೊತ್ತಿಲ್ಲ. ಆದರೆ ಸಮಸ್ಯೆ ಹಣದ ಬಗ್ಗೆ ಅಲ್ಲ, ನಿರ್ಧಾರಗಳದ್ದಾಗಿತ್ತು. 2008ರಲ್ಲಿ ಮುಂಬೈ ಅಟ್ಯಾಕ್ ನಡೆಯಿತು. ಜನರು ಭಾರತ ತಕ್ಷಣಕ್ಕೆ ಏನಾದರೂ ಮಾಡುತ್ತೆ ಅಂತ ಕಾಯ್ತಾ ಇದ್ರು. ಆದರೆ ಸರ್ಕಾರ ಸ್ಟ್ರಾಟಜಿಕ್ ಆಗಿ ಮುಂದುವರಿಯುವುದಕ್ಕೆ ಇಷ್ಟಪಡ್ತು. ನಮ್ಮದು ಜವಾಬ್ದಾರಿಯುತ ನಡೆ ಅಂತ ಸಮರ್ಥನೆ ಮಾಡಿಕೊಳ್ತು. ಆದರೆ 2014ರ ನಂತರ ಮೋದಿಯವರ ದಾರಿಯೇ ಬೇರೆಯಾಗಿತ್ತು. ಅವರ ನೀತಿ ಡಿಫೆನ್ಸ್ ವಿತ್ ಅಗ್ರೆಷನ್. ಉರಿ ದಾಳಿಗಾಗಿ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್, ನಂತರದ ಪುಲ್ವಾಮಾ ದಾಳಿ, ಆಪರೇಷನ್ ಸಿಂಧೂರ್, ಇಲ್ಲೆಲ್ಲ ಅವರು ಸಂಧಾನಕ್ಕಾಗಿ ವಿದೇಶಾಂಗ ಸಚಿವರನ್ನಲ್ಲ, ಯುದ್ಧಕ್ಕಾಗಿ ಯುದ್ಧ ವಿಮಾನಗಳನ್ನು ಕಳಿಸಿದ್ರು. ಇತಿಹಾಸದಲ್ಲಿ ಮೊದಲ ಬಾರಿಗೆ ನ್ಯೂಕ್ಲಿಯರ್ ವೆಪನ್ಸ್ ಇರುವ ದೇಶ ಇನ್ನೊಂದು ದೇಶದ ಗಡಿ ದಾಟಿ ಒಳನುಗ್ಗಿ ದಾಳಿ ಮಾಡಿತ್ತು. ಇದು ಕೈಕಟ್ಟಿ ಕೂರುವ ಸರ್ಕಾರ ಅಲ್ಲ ಅನ್ನೋ ಸಂದೇಶವನ್ನ ನೀಡಿತು. ಫ್ರಾನ್ಸ್ನಿಂದ ರಫೇಲ್, ರಷ್ಯಾದಿಂದ S-400 ಸಿಸ್ಟಮ್, ಇವು ಬೃಹತ್ ಭದ್ರತೆ ಒದಗಿಸಿದೆ. ಈ ಎಲ್ಲಾ ವಿಚಾರವನ್ನ ನೋಡಿದಾಗ ಬಿಜೆಪಿಗೆ +1 ನೀಡಲೇಬೇಕು. ಸ್ಕೋರ್ ಕಾಂಗ್ರೆಸ್ 3 ಬಿಜೆಪಿ 3. ಸ್ನೇಹಿತರೆ, ಕೆಲವು ವಿಚಾರಗಳು ಕಾಂಗ್ರೆಸ್ ಉತ್ತಮ ಅನಿಸಿದ್ರೆ ಕೆಲವು ಬಿಜೆಪಿ ಬೆಟರ್ ಅನಿಸುತ್ತೆ. ಆದರೆ ತಮಾಷೆ ಏನಂದ್ರೆ, ಯಾರೇ ಬಂದರೂ ನಾವು ನೀವಂತೂ ಕಷ್ಟಗಳನ್ನು ಅನುಭವಿಸೋದು ಕಡಿಮೆ ಆಗೋದಿಲ್ಲ. ಸರ್ಕಾರ ಯಾವುದು ಅನ್ನೋದು ಮುಖ್ಯವಲ್ಲ, ಅಭಿವೃದ್ಧಿ ಏನು ಅನ್ನೋದು ಅಷ್ಟೇ ಮುಖ್ಯ. ಹೀಗಾಗಿ ಮತದಾನ ಮಾಡುವಾಗ ಪಕ್ಷ, ಜಾತಿ, ಹಣ ನೋಡದೆ ಕೇವಲ ವಿದ್ಯಾವಂತನ, ಉತ್ತಮ ನಾಯಕನ ಅನ್ನೋದನ್ನ ನೋಡಿ ಮತ ಹಾಕಿ. ನಿಮ್ಮ ಪ್ರತಿ ಮತ ದೇಶಕ್ಕಾಗಿ ಅನ್ನೋದನ್ನ ನೆನಪಿಟ್ಟುಕೊಂಡು ಮತ ನೀಡಿ ಅನ್ನೋದಷ್ಟೇ ನನ್ನ ವೈಯಕ್ತಿಕ ನಿರ್ಣಯ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ಪ್ರೋತ್ಸಾಹಿಸುವುದಕ್ಕಾಗಿ ಲೈಕ್ ನೀಡುವುದಕ್ಕೆ ಮರಿಬೇಡಿ.